Hello guys, welcome back to my new video. Guys, learning of CapCut Day 2. ಇವತ್ತು ನಾನು ನಿಮಗೆ CapCut ಅಲ್ಲಿ ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಕೀ ಫ್ರೇಮ್ ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಗೈಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ CapCut PNG ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಅದನ್ನ ಫಸ್ಟ್ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ, ಮತ್ತೆ ಬ್ಯಾಕ್ ಗ್ರೌಂಡ್ ಏನಿದೆ ರಿಮೂವ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಲಸ್ ಐಕನ್ ಕಾಣ್ತಾ ಇದೆ ನಿಮಗೆ. ಆ ಪ್ಲಸ್ ಐಕನ್ ಮೇಲೆ ನೀವು ಟ್ಯಾಪ್ ಮಾಡಬೇಕು ಫಸ್ಟಿಗೆ ಕೀ ಫ್ರೇಮ್ನ ಆ್ಯಡ್ ಮಾಡಲಿಕ್ಕೆ. ಅದಾದಮೇಲೆ ನೀವು ಲಾಸ್ಟಿಗೆ ಇಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಬೋದು. ಆಯಿತಾ, ನಾನು ಇವಾಗ ಜಸ್ಟ್ ಪೊಸಿಷನ್ ಟು ಪೊಸಿಷನ್ ನಿಮಗೆ ಹೇಳ್ಕೊಡ್ತೀನಿ. ನಾನು ಫಸ್ಟಿಗೆ ಈಚೆ ತೊಗೊಂಡೆ, ಮತ್ತು ಕೆಳಗೆ ತೊಗೊಂಡೆ. ಆಯಿತಾ, ಮತ್ತು ಇವಾಗ ಮಿಡಲ್ಗೆ ತೊಗೊಂಡು ಹೋಗ್ತೇನೆ. ಇವಾಗ ನೋಡ್ಬೋದು ನೀವು ನನಗೆ ವಿಡಿಯೋ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ನಾನು ಯಾವ ಥರ ಅದಕ್ಕೆ ಪೊಸಿಷನ್ ಕೊಟ್ಟಿದ್ದೆ ಅಲ್ವಾ, ಅದೇ ಥರ ಇದು ಮೂಮೆಂಟ್ ಆಗಿದೆ. ಆಯಿತಾ, ನೋಡಿದ್ರಲ್ಲ ಗೈಸ್ ಕೀ ಫ್ರೇಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ವಿಡಿಯೋ ಫುಲ್ ನೋಡಿದ್ರಿ ಅಲ್ವಾ. ಇದೇ ಥರ ಮೋರ್ ಕಂಟೆಂಟಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ